ಅಲ್ಲಿ ಕೃಷ್ಣ ಶ್ರೀಕೃಷ್ಣ ಸಾರಥಿ ಸಾರಥಿಯಾಗಿರ್ತಾನೆ, ಅರ್ಜುನ ಕೂತ. ಅನೇಕ ಉದಾಹರಣೆಗಳಿದೆ ಇದಕ್ಕೆ. ಈಗ ಉದಾಹರಣೆಗೆ ನಮ್ಮ ಸ್ವಾಮಿ ವಿವೇಕಾನಂದ ನರೇಂದ್ರ ಆಗಿದ್ರು ಹುಟ್ಟಿದಾಗ. ಒಂದು ಸಣ್ಣ ಘಟನೆ. ಅವರ ತಂದೆ ವಿಶ್ವನಾಥ್ ರಾಯರು ಪ್ರತಿದಿನ ಸಾರೋಟಲ್ಲಿ ಹೋಗ್ತಿರ್ತಾರೆ. ಆ ಸಾರೋಟನ್ನು ಓಡಿಸ್ತಕ್ಕಂಥ ಸಾರಥಿ ಇದ್ನಲ್ಲ, ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಒಂದು ಟೋಪಿ, ಒಂದು ಎಲ್ಲ ಇರುತ್ತೆ. ಸಾಯಂಕಾಲ ಬಂದಾಗ ಅವ್ರ ಸ್ನೇಹಿತರ ಮುಂದೆ ಕೂರಿಸಿರ್ತಾರೆ. ಮಗ ಬರ್ತಾನೆ, ತೊಡೆ ಮೇಲೆ ಕೂರಿಸ್ಕೋತಾರೆ. ಅವ್ರ ಸ್ನೇಹಿತರಲ್ಲ, ಮಗು ನೀನ್ ಮುಂದೆ ಏನಾಗಬೇಕು, ಸಾರೋಟ್ ಓಡಿಸ್ತಾನಲ್ಲ ಆ ಸಾರಥಿ ಅದನ್ನಾಗಬೇಕು ಅಂತಾರೆ. ಇವ್ರ ಅಪ್ಪಂಗೆ ಬಹಳ ಕೋಪ ಬಂದ್ಬಿಡುತ್ತೆ. ಒಂದು ಕಪಾಲ ಕೊಡ್ತಾರೆ, ಮಗು ಒಳಗೆ ಶುರು ಮಾಡಿಬಿಡುತ್ತೆ. ಅವ್ರ ತಾಯಿ ಒಡೆಯಿಂದ ಓಡಿ ಬರ್ತಾರೆ. ಭುವನೇಶ್ವರಿ ನಿಜವಾಗ್ಲೂ ತಾಯಿ. ಆ ಮಗುನ ಕರ್ಕೊಳ್ತಾರೆ, ಸೀದಾ ಕರ್ಕೊಂಡು ಅಡುಗೆ ದೇವ್ರ ಮನೆಗೆ ಹೋಗ್ತಾರೆ. ಕಣ್ಣೆರಡು ಒರೆಸ್ತಾರೆ. ನೀನು ಸಾರಥಿ ಆಗ್ಬೇಕು. ಹೌದಾ? ಒಂದು ದೊಡ್ಡ ಫೋಟೋ ಇರುತ್ತೆ ಮೇಡಮ್. ಅಲ್ಲಿ ಶ್ರೀಕೃಷ್ಣ ಸಾರಥಿಯಾಗಿರ್ತಾನೆ, ಅರ್ಜುನ ಕೂತ.